ಕೊಪ್ಪಳ ತಾಲೂಕಿನ ರಾಕ್ಷಸ ರಸ್ತೆಗಳು, ಎಲ್ಲಿ ನೋಡಿದರೂ ಗುಂಡಿಗಳು, ಹದಗೆಟ್ಟ ರಸ್ತೆಗಳು. ಹೌದು, ಕೊಪ್ಪಳದಿಂದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಕೊಪ್ಪಳ ತಾಲೂಕಿನ ರಸ್ತೆ ಮಾರ್ಗಗಳು ಹಲವಾರು ವರ್ಷಗಳಿಂದ ಕಾಮಗಾರಿ ಪೂರ್ಣ ಪ್ರಮಾಣಗೊಂಡಿಲ್ಲ. ಕಾರಣ, ರಸ್ತೆಗಳು ತುಂಬಾನೇ ಹದಗೆಟ್ಟಿವೆ. ಇನ್ನು ಕೆಲವೊಂದು ಹಳ್ಳಿಗಳಿಂದ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಂತೂ ಪ್ರಾಣ ತೆಗೆಯುವ ರಾಕ್ಷಸನಂತೆ ಗೋಚರಿಸುತ್ತಾ ಇದ್ದು, ಶಾಲೆಗೆ ಹೋಗುವ ಮಕ್ಕಳು, ವಾಹನ ಸವಾರರು ಮತ್ತು ರೈತರು, ತರಕಾರಿ ವ್ಯಾಪಾರಸ್ಥರು, ನೌಕರರು ಹೀಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ರಸ್ತೆ ಮಧ್ಯೆ ವಾಹನ ಮತ್ತು ಸಾರಿಗೆ ಬಸ್ಸುಗಳು ಕೆಟ್ಟು ಹೋಗುವುದು, ಅಪಘಾತಗಳಾಗಿ ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಇನ್ನು ರಸ್ತೆ ಮಧ್ಯದಲ್ಲಿ ಮೊಣಕಾಲು ಎತ್ತರದ ತೆಗ್ಗು ಗುಂಡಿಗಳು ಸಾಕಷ್ಟು ಇದ್ದು, ಇದು ಸಾರ್ವಜನಿಕರಿಗೆ ಒಂದು ಅಪಘಾತಕ್ಕೆ ಈಡು ಮಾಡಿಕೊಡ್ತಾ ಇದೆ. ಇಷ್ಟಾದರೂ ಕೂಡ ತಾಲೂಕಿಗೆ ಸಂಬಂಧಪಟ್ಟ ಶಾಸಕರಾಗಲಿ, ಜಿಲ್ಲೆಯ ಅಧಿಕಾರಿಗಳಾಗಲಿ ಕೊಪ್ಪಳ ತಾಲೂಕಿನ ರಸ್ತೆ ಮಾರ್ಗದ ಕಡೆ ಗಮನ ಹರಿಸ್ತಾ ಇಲ್ಲ. ಇನ್ನು ಪಕ್ಕದ ಯಲಬುರ್ಗಾ ಒಂದು ತಾಲೂಕಿಗೆ ಹೋಲಿಸಿದರೆ ಕೊಪ್ಪಳ ತಾಲೂಕಿನ ರಸ್ತೆಗಳು ತುಂಬಾನೇ ಕಳಪೆಯಾಗಿವೆ ಹಾಗೂ ಹಲವು ವರ್ಷಗಳಿಂದ ರಸ್ತೆ ಕಾಮಗಾರಿಗಳು ಆಗಿಯೇ ಇಲ್ಲ. ಕೊಪ್ಪಳ ತಾಲೂಕಿನ ಶಾಸಕರು ಈಗಾಗಲೇ 3 ಬಾರಿ ಗೆದ್ದು ಬಂದರೂ ಕೂಡ ತಾಲೂಕಿನ ಹಳ್ಳಿಗಳ ರಸ್ತೆಗಳ ಬಗ್ಗೆ ಸ್ವಲ್ಪವೂ ಕೂಡ ತಲೆ ಕೆಡಿಸಿಕೊಳ್ಳದೆ ಹಳ್ಳಿಗಳ ರಸ್ತೆಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿವೆ. ಇನ್ನಾದರೂ ಶಾಸಕರು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಬೇಸಿಗೆ ಮುಗಿದು ಮಳೆಗಾಲ ಪ್ರಾರಂಭ ಆಗುವ ಮೊದಲೇ ಕಾಮಗಾರಿಯನ್ನು ಪ್ರಾರಂಭಗೊಳಿಸದೆ ಹೋದಲ್ಲಿ ಸಾವು ನೋವುಗಳು ಹೆಚ್ಚಾಗಬಹುದು. ಹೀಗಾಗಿ ಹಳ್ಳಿ ರಸ್ತೆಗಳ ಕಡೆ ಗಮನ ಹರಿಸಬೇಕಾಗಿದೆ.